ನಮಸ್ಕಾರ ಸ್ನೇಹಿತರೆ, ಕುಕ್ ಸ್ಟಾರ್ ಡೈರಿ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನಿವತ್ತು ಮಾಡ್ತಾ ಇರೋಂಥ ರೆಸಿಪಿ ಮಟನ್ ಸಾರು ಮಾಡ್ತಾಯಿದ್ದೀನಿ. ಯಾವುದೇ ಥರ ರೆಡಿಮೇಡ್ ಪುಡಿ ಬಳಸದೆ ನಾಟಿ ಶೈಲಿಯಲ್ಲಿ ಹಳ್ಳಿಲಿ ಮಾಡೋ ಥರ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ನಮ್ಮ ಮನೇಲಿ ಮಾಡೋ ಥರ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡೋರಾದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ. ಈಗ ಮಟನ್ ಸಾರಿಗೆ ಏನೇನು ಪದಾರ್ಥಗಳು ಬೇಕು ಅಂತ ತೋರಿಸ್ತೀನಿ. ಇಲ್ಲಿ ಮಟನ್ನು 1/4 kg ಆಗೋಷ್ಟು ಮಟನ್ ತೊಗೊಂಡಿದ್ದೀನಿ ನಾನು. ಹಾಗೆಯೇ ರುಬ್ಬೋದಕ್ಕೆ ಫ್ರೈ ಮಾಡೋದಕ್ಕೆ 2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದೀನಿ. 2 ಸ್ಮಾಲ್ ಸೈಜು ಟೊಮೆಟೊನ ಕಟ್ ಮಾಡಿಟ್ಟಿದ್ದೀನಿ. ಈ ಥರ 3 ಹಸಿಮೆಣಸಿನಕಾಯಿ ಮುರಿದು ಇಟ್ಟಿದ್ದೀನಿ. ಇದು ಫ್ರೈ ಮಾಡೋದಕ್ಕೆ. ಆಮೇಲೆ ಇಲ್ಲಿ ನೋಡಿ, ಒಂದು ಅರ್ಧ ಚಿಪ್ಪನಾಗೋಷ್ಟು ಕೊಬ್ಬರಿನ ಕಟ್ ಮಾಡಿಟ್ಟಿದ್ದೀನಿ. ಶುಂಠಿ 3 ಇಂಚ್ ಆಗೋಷ್ಟು ಶುಂಠಿನ ಕಟ್ ಮಾಡಿಟ್ಟಿದ್ದೀನಿ ತೊಳೆದು. ಹಾಗೆ 1.5 ಗಡ್ಡೆಯಷ್ಟು ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ ಸಿಪ್ಪೆ ಸಮೇತ. ಇಲ್ಲಿ ಗೋಡಂಬಿ 4 ತೊಗೊಂಡಿದ್ದೀನಿ. ಚಕ್ಕೆ 2 ಇಂಚಷ್ಟು ಚಕ್ಕೆ ತೊಗೊಂಡಿದ್ದೀನಿ. 15 ಲವಂಗ ತೊಗೊಂಡಿದ್ದೀನಿ. 10 ಕಾಳಷ್ಟು ಕಾಳುಮೆಣಸು ತೊಗೊಂಡಿದ್ದೀನಿ. ಹಾಗೆಯೇ ಸೋಂಪು ಅರ್ಧ ಸ್ಪೂನ್ ಆಗೋಷ್ಟು ಸೋಂಪು ತೊಗೊಂಡಿದ್ದೀನಿ. ಅರ್ಧ ಸ್ಪೂನ್ ಆಗೋಷ್ಟು ಗಸಗಸೆ ತೊಗೊಂಡಿದ್ದೀನಿ. ಇದೆಲ್ಲ ರುಬ್ಬೋದಕ್ಕೆ. ಹಾಗೆಯೇ ಅರ್ಧ ಚಿಕ್ಕ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು 3 ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ತೊಗೊಂಡಿದ್ದೀನಿ. ಅಚ್ಚಕಾರದ ಪುಡಿ 1 ಸ್ಪೂನ್ ತೊಗೊಂಡಿದ್ದೀನಿ. ಈಗ ಮಾಡೋ ವಿಧಾನ ತೋರಿಸ್ತೀನಿ ಸ್ನೇಹಿತರೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈಗ ನಾನು ಸ್ಟವ್ ಅಂಟಿಸಿ ಬಾಣಲಿ ಇಟ್ಟಿದ್ದೀನಿ ಸ್ನೇಹಿತರೆ. ಬಿಸಿಯಾಗಿದೆ ಬಾಣಲಿ. ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ. 1 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿದ್ದೀನಿ. ಈಗ ಕಟ್ ಮಾಡಿರೋ 2 ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಅದೇ ಹಸಿಮೆಣಸಿನಕಾಯಿ ಟೊಮೆಟೊನು ಸೇರಿಸ್ತಾ ಇದ್ದೀನಿ. ಹಸಿಮೆಣಸಿನಕಾಯಿ ಸೇರಿಸೋದ್ರಿಂದ ಸಾರು ತುಂಬಾ ಟೇಸ್ಟ್ ಇರುತ್ತೆ ಸ್ನೇಹಿತರೆ. ಒಂದ್ಸಲ ಮಾಡಿ ನೋಡಿ. ಫ್ರೈ ಆಗಿದೆ. ತುಂಬ ಸೀಸ್ಬಾರ್ದು. ಸ್ವಲ್ಪ ಅರ್ಧ ಈರುಳ್ಳಿ ಫ್ರೈ ಆದರೆ ಸಾಕು. ಈಗ ನಾನು ಸ್ಟವ್ ಆಫ್ ಮಾಡ್ಕೊತೀನಿ. ಈಗ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ರುಬ್ಬೋದಕ್ಕೆ ಮಸಾಲೆ ಪದಾರ್ಥಗಳೆಲ್ಲ ಸೇರಿಸ್ಕೊತೀನಿ. ಮೊದಲು ನಾನು ಕೊಬ್ಬರಿ ಸೇರಿಸ್ತಾ ಇದ್ದೀನಿ. ಶುಂಠಿ, ಬೆಳ್ಳುಳ್ಳಿ, ಗೋಡಂಬಿ, ಚಕ್ಕೆ, ಲವಂಗ ಮತ್ತು ಸೋಂಪು, ಕಾಳುಮೆಣಸು. ಈಗ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಈಗ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಈಗ ನಾನು ಫ್ರೈ ಮಾಡಿರೋ ಇದು ಈರುಳ್ಳಿ ಮತ್ತು ಟೊಮೆಟೊ, ಹಸಿಮೆಣಸಿನಕಾಯಿನೂ ಸೇರಿಸ್ತಾ ಇದ್ದೀನಿ. ಈಗ ಗಸಗಸೆ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ನಾನು ನೀರು ಹಾಕಿ ಪೇಸ್ಟ್ ಮಾಡ್ಕೊಳ್ತೀನಿ. ಮಸಾಲೆ ರೆಡಿ ಆಗಿದೆ ಸ್ನೇಹಿತರೆ. ನಾನೀಗ ಮಟನ್ನು ಬೇಯೋದಕ್ಕೆ ಇಡ್ತೀನಿ. ಈಗ ನಾನು ಒಂದು ಕುಕ್ಕರ್ನ ಬಿಸಿಗೆ ಇಟ್ಟಿದ್ದೀನಿ ಸ್ಟವ್ ಅಂಟಿಸಿ. ಈಗ ನಾನು ಸ್ವಲ್ಪ ಎಣ್ಣೆ ಹಾಕಿ ಮಟನ್ನು ಒಗ್ಗರಣೆಗೆ ಇಡ್ತೀನಿ. 1 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿದ್ದೀನಿ. ಈಗ ಒಂದು ಸ್ವಲ್ಪ ಕಟ್ ಮಾಡಿರೋ ಈರುಳ್ಳಿ ಸೇರಿಸ್ತಾ ಇದ್ದೀನಿ.
ಫ್ರೈ ಆಗಿದೆ. ನಾನೀಗ ಮಟನ್ನ ಸೇರಿಸ್ತಾ ಇದ್ದೀನಿ. ಅರಿಶಿನ ಹಾಕಿ ನೀಟಾಗಿ 2-3 ಸಾರಿ ವಾಶ್ ಮಾಡಿ ಇಟ್ಟಿದ್ದೀನಿ ಸ್ನೇಹಿತರೆ. ಈಗ ಒಗ್ಗರಣೆ ಹಾಕಿದ್ದೀನಿ. ಸ್ವಲ್ಪ ಹಸಿ ಕರಿಬೇವು ಸೊಪ್ಪು ಹಾಕ್ತಾಯಿದ್ದೀನಿ. ಸಾರಿ ಮಿಕ್ಸ್ ಆದಮೇಲೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಮಟನ್ನು ತುಂಬ ಎಳೆಯದಾಗಿದೆ ಸ್ನೇಹಿತರೆ. ನಾನು ಒಂದೇ ಒಂದು ವಿಜಿಲ್ಗೆ ಇಟ್ಕೊತೀನಿ. ಕುಕ್ಕರ್ ಮುಚ್ಚಳನ ಕ್ಲೋಸ್ ಮಾಡಿ ಒಂದು ವಿಜಿಲ್ ಕೂಗಿಸ್ಕೊತೀನಿ. ಮಟನ್ ಯಾವತ್ತೂ 3-4 ವಿಜಿಲ್ ಕೂಗಿಸ್ಬೇಕು. ಆದರೆ ಇದು ಎಳೆದಾಗಿರೋದ್ರಿಂದ ಒಂದೇ ಒಂದು ವಿಜಿಲ್ಗೆ ನಾನು ಓಪನ್ ಮಾಡ್ತೀನಿ. ಈಗ ಕುಕ್ಕರ್ ಪೂರ್ತಿ ತಣ್ಣಗಾಗಿದೆ ಸ್ನೇಹಿತರೆ. ಇದನ್ನು ತೆಗೆದು ನೋಡ್ತೀನಿ. ನೀರೇನು ಹಾಕಿಲ್ಲ ನಾನು. ಮಟನಲ್ಲಿರೋ ನೀರಲ್ಲಿ ಈ ಥರ ಬೆಂದಿದೆ. ಮಟನ್ ಎಳೆಯದಾಗಿರೋದ್ರಿಂದ ನಾನು ಒಂದೇ ಒಂದು ವಿಜಿಲ್ಗೆ ಇಟ್ಕೊಂಡಿದ್ದೀನಿ. ಒಂದು ವೇಳೆ ಬಲ್ತಿದ್ರೆ ಖಂಡಿತ 4 ವಿಜಿಲ್ ಕೂಗಿಸ್ಲೇಬೇಕು. ನೋಡಿ ಬೆಂದೋಗಿದೆ. ಈಗ ನಾನು ಮಸಾಲೆನ ಸೇರಿಸ್ತೀನಿ. ರುಬ್ಬಿರೋಂಥ ಮಸಾಲೆ ಸ್ಟವ್ ಅಂಟ್ಕೊತೀನಿ. ಮಸಾಲೆ ಎಲ್ಲ ಫ್ರೈ ಆಗಿರೋದ್ರಿಂದ ಹಾಗೇ ನೀರು ಹಾಕ್ತೀನಿ. ಈಗೇನು ಮಸಾಲೆ ಫ್ರೈ ಮಾಡಬೇಕಾಗಿಲ್ಲ. ಮಟನ್ ಸಾರು ಯಾವತ್ತೂ ಸ್ವಲ್ಪ ತೆಳ್ಳಕ್ಕೆ ಇರಬೇಕು ಸ್ನೇಹಿತರೆ. ತುಂಬ ಮಂದಕ್ಕಿದ್ರೆ ಚೆನ್ನಾಗಿರಲ್ಲ. ಗಟ್ಟಿ ಇದ್ದರೆ ನೋಡಿಕೊಂಡು ನೀರು ಸೇರಿಸ್ಕೊಳ್ರಿ. ಈ ಮಸಾಲೆಯಲ್ಲಿ ಒಂದು 15 ನಿಮಿಷ ಬೇಯಬೇಕು. ಉಪ್ಪು ಖಾರ ಎಲ್ಲ ಹಿಡಿಬೇಕು ಮಟನ್ಗೆ. ಇದು ಬೇಯಿಸೋಕ್ಕೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ. ನಾನು ಇನ್ನೂ ಸ್ವಲ್ಪ ನೀರು ಸೇರಿಸ್ತೀನಿ. ಇಷ್ಟು ನೀರಿದ್ರೂ 15 ನಿಮಿಷ ಬೇಯಬೇಕಲ್ಲ, ಇದು ಸ್ವಲ್ಪ ಗಟ್ಟಿ ಆಗುತ್ತೆ. ಈಗ ಉಪ್ಪು ಸೇರಿಸ್ಕೊಂಡು ಇನ್ನು ಸ್ವಲ್ಪ ಹಾಕಬೇಕು. ಸ್ವಲ್ಪನೇ ಹಾಕಿದ್ದೀನಿ. ಮಟನ್ ಬೇಯಬೇಕಾದ್ರೆ ಈಗ ಇನ್ನು ಸ್ವಲ್ಪ ಸೇರಿಸ್ತೀನಿ. ಈಗ ಇದೇ ಥರ ಮುಚ್ಚಿ ಕುದಿಸ್ತೀನಿ. ಸ್ವಲ್ಪ ಕುದೀತಾ ಇದೆ. ಸ್ಮೆಲ್ ಆದರೆ ಸಖತ್ತಾಗಿ ಬರ್ತಿದೆ. ನಾಟಿ ಶೈಲಿಯಲ್ಲಿ ಮಾಡಿರೋ ಮಟನ್ ಸಾರು. ಇನ್ನು ಸ್ವಲ್ಪ ಗಟ್ಟಿ ಆಗಲಿ. ಮುದ್ದೆ, ಅನ್ನ, ಚಪಾತಿ, ದೋಸೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಈ ಶೈಲಿಯಲ್ಲಿ ಮಾಡಿ ನೋಡಿ. ಒಂದು 5 ನಿಮಿಷ ಬೇಯಲಿ. ಮಸಾಲೆ ಹಾಕಿದ್ಮೇಲೆ 15 ನಿಮಿಷ ಬೆಂದಿದೆ ಸ್ನೇಹಿತರೆ.
ಮಸಾಲೆಯಲ್ಲಿ ಉಪ್ಪು ಖಾರ ಎಲ್ಲ ನೀಟಾಗಿ ಹಿಡಿದಿದೆ ಈಗ ಮಟನ್ಗೆ. ಹಸಿಮೆಣಸಿನ್ಕಾಯಿ, ಗೋಡಂಬಿ ಮತ್ತು ಗಸಗಸೆ, ಕರಿಬೇವು ಸೊಪ್ಪು ಎಲ್ಲ ಹಾಕಿ ಮಟನ್ ಸಾರು ಮಾಡಿದ್ದೀನಿ ಸ್ನೇಹಿತರೆ. ನಾಟಿ ಶೈಲಿಯಲ್ಲಿ ಮಟನ್ ಸಾರು ಮಾಡಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ನಾನು ಮುದ್ದೆ ಜೊತೆಗೆ ಮಾಡಿದ್ದೀನಿ. ನೀವು ಮಾಡಿ ಇದೇ ಥರ. ನಾನು ಯಾವ ಥರ ಮಾಡಿದ್ನೋ ಈ ಥರ ಮಾಡಿ ನೋಡಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆಯೇ ಈಗ ನಾನು ಸ್ಟವ್ ಆಫ್ ಮಾಡ್ತೀನಿ. ಸಾಕು, ಇಷ್ಟು ತೆಳ್ಳಕ್ಕಿದ್ರೆ ಸಾಕು. ತುಂಬ ಗಟ್ಟಿ ಇದ್ರೂ ಚೆನ್ನಾಗಿರಲ್ಲ, ತುಂಬ ತೆಳ್ಳಕ್ಕಿದ್ರೂ ಚೆನ್ನಾಗಿರಲ್ಲ. ಇದು ಮುದ್ದೆ ಜೊತೆ ಮಾಡಿದ್ದೀನಿ ನಾನು. ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಮಾಡಿ ಇದೇ ಥರ ಸ್ನೇಹಿತರೆ ನೋಡಿ, ಇದೇ ಥರ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ಥರ ಮಟನ್ ಸಾರನ್ನ ಮಾಡಿ ತಿನ್ನಿ.